Hello students, ಎಲ್ರಿಗೂ ಸ್ವಾಗತ. Welcome back to Vignan Academy. Video number 4 of gravitation. In this video, ಈ ವಿಡಿಯೋನಲ್ಲಿ ನಾವು gravitational field ಬಗ್ಗೆ ಸ್ಟಡಿ ಮಾಡ್ತೀವಿ and also we will solve some problem based on that one. ಯಾವ ತರ gravitational field ಅಂದ್ರೆ ಏನು, ಯಾವ ತರ ಅದನ್ನ ಮೆಷರ್ ಮಾಡೋದು, ಅದಾದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮೊದಲು if you want notes, download the PDF notes from our Telegram channel Vignan Academy. The first topic in our today's class is gravitational field. Gravitational field. Gravitational field. So ಅರ್ಥ ಮಾಡ್ಕೊಳ್ಳಿ ಇದನ್ನ. ಸುಮ್ಮನೆ don't try to by heart what is definition. Try to understand the concept of gravitational field. So concept ಅರ್ಥ ಮಾಡ್ಕೊಂಡ್ರೆ NEET ನಲ್ಲಿ maximum is conceptual based questions ಕೊಡೋದ್ರಿಂದ it will be easy to attend. ಇದಕ್ಕೆ ಅರ್ಥ ಮಾಡಿಸಬೇಕಾದ್ರೆ just I will take one example ನ ತಗೊಂತೀನಿ. So let us consider our favorite heroine. ಯಾರು ನಿಮ್ಮ favorite heroine? Okay, something whatever it is. ನಿಮ್ಮ favorite heroine ಇಲ್ಲಿದ್ದಾರೆ ಅಂತ ಅನ್ಕೊಳ್ಳಿ. Okay, so wow, what a beautiful lady, right? So ಇದನ್ನ ನೀವು ನೋಡಿದ ತಕ್ಷಣ you got some kind of attraction or whatever it is you want to call. ಅಂದ್ರೆ ನಿಮ್ಗೆ ಹೇಗೆ ಗೊತ್ತಾಯ್ತು ಅಲ್ಲಿ ನಿಮ್ಮ ಫೇವ್ರೇಟ್ ಹೀರೋಯಿನ್ ಬಂದಿದ್ದಾರೆ ಅಂದ್ರೆ ನಿಮ್ಗೆ ಕಣ್ಣಿದೆ, ನೀವು ನೋಡಿದ್ರಿ. ಸಮ್ ಆಫ್ ಯು ಮೇ ಬಿ ಗಾಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಹರ್, ಐ ಡೋಂಟ್ ನೋ, ನಾಟ್ ಶೂರ್. ಓಕೆ, ಅಂದ್ರೆ ನಿಮ್ಗೆ ಸೆನ್ಸ್ ಆರ್ಗನ್ಸ್ ಇದೆ, ಕಣ್ಣಿದೆ. ಇಫ್ ಶಿ ಟಾಕ್ಸ್ ಯು ಕ್ಯಾನ್ ಹಿಯರ್ ಅಂಡ್ ಯು ಕ್ಯಾನ್ ರಿಯಲೈಸ್ ದಟ್ ಶಿ ಹ್ಯಾಸ್ ಕೇಮ್ ಇಯರ್. ಇಲ್ಲಿ ಬಂದಿದ್ದಾಳೆ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಬೈ ಯೂಸಿಂಗ್ ಅವರ್ ಸೆನ್ಸ್ ಆರ್ಗನ್ಸ್. ನಾವ್ ಕೀಪ್ ದಿಸ್ ಅಸೈಡ್. ಸೊ ಇದನ್ನ ಆ ಕಡೆ ಇಡೋಣ. ಲೆಟ್ ಮೀ ಕನ್ಸಿಡರ್ an object of mass capital M. ಒಂದು ದೊಡ್ಡ ಮಾಸ್ ನ ತಗೊಂಡ್ಬಂದು ಇಲ್ಲಿ ಇಟ್ಟಿದ್ದೀನಿ ಫಸ್ಟ್. ಈಗ ಸ್ಮಾಲ್ ಎಂ ಮಾಸ್ ನ ಇನ್ಫಿನಿಟಿ ಇಂದ ತಗೊಂಡ್ಬಂದು ಇಲ್ಲಿ ಇಟ್ಟಿದ್ದೀನಿ. ದಿಸ್ ಇಸ್ ಸ್ಮಾಲ್ ಎಂ, ದಿಸ್ ಇಸ್ ಕ್ಯಾಪಿಟಲ್ ಎಂ. ಏನಾಗುತ್ತೆ ಇದಕ್ಕೆ? ಇಟ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಬಿಗರ್ ಮಾಸ್ ಅಂಡ್ ಬಿಗರ್ ಮಾಸ್ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಸ್ಮಾಲರ್ ಮಾಸ್. ಈಗ ಸಪೋಸ್ ಕಮಿಂಗ್ ಬ್ಯಾಕ್ ಟು ದ ಒರಿಜಿನಲ್ ಸಿಚುವೇಶನ್, ಈಗ ಯಾವುದೂ ಇಲ್ಲ, ಫುಲ್ ಫ್ರೀ ಸ್ಪೇಸ್ ಇದೆ. ಈಗ ಫ್ರೀ ಸ್ಪೇಸ್ ಅಲ್ಲಿ ಒಂದು ಸ್ಮಾಲ್ ಮಾಸ್ ನ ತಗೊಂಡ್ಬಂದು ಇಲ್ಲಿಟ್ಟೆ. ನಾವು ವಾಟ್ ಹ್ಯಾಪನ್ಸ್ ಟು ದಿಸ್? ಇದೇನಾದ್ರೂ ಅಟ್ರಾಕ್ಟ್ ಆಗತ್ತಾ ಯಾರ ಕಡೆಗಾದ್ರೂ? ಇಲ್ಲಿ ಯಾರು ಇಲ್ಲ ಈಗ, ಹೌದಾ? ಮೊದಲಾದ್ರೆ ಇಲ್ಲಿ ದೊಡ್ಡ ಮಾಸ್ ಇತ್ತು, ಬಿಗ್ಗರ್ ಮಾಸ್ ವಾಸ್ ದೇರ್ ಅಂಡ್ ಇಟ್ ವಾಸ್ ಅಟ್ರಾಕ್ಟೆಡ್. ಈಗ ಇಲ್ಲಿ ಯಾರು ಇಲ್ಲ ಅಂದ್ರೆ ಇಟ್ ಈಸ್ ನಾಟ್ ಅಟ್ರಾಕ್ಟೆಡ್ ಬೈ ಎನಿವನ್. ಅಂದ್ರೆ ಇಲ್ಲಿ ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ ಈ ಪಾರ್ಟಿಕಲ್, ಈ ಮಾಸ್ ಇದೆಯಾ ಇಲ್ವಾ ಅಂತ ಇದಕ್ಕೆ ಹೇಗೆ ಗೊತ್ತಾಗತ್ತೆ? ಗಾಟ್ ದ ಕ್ವಶನ್? ಇಲ್ಲಿ ಇದೆಯಾ ಇಲ್ವಾ ಅಂತ ಇದಕ್ಕೆ ಹೇಗೆ ಗೊತ್ತಾಯ್ತು? ಡಸ್ ಇಟ್ ಹ್ಯಾವ್ ಐಸ್? ನಿಮಗೇನೋ ಹೀರೋಯಿನ್ ಕಾಣಿಸ್ತು, ದ ಹೀರೋಯಿನ್ ವಾಸ್ ವೆರಿ ಬ್ಯೂಟಿಫುಲ್, ಯು ಮೇ ಬಿ ಗಾಟ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದ ಹೀರೋಯಿನ್. ಬಟ್ ದಿಸ್ ಫೆಲೋ ಡಸಂಟ್ ಹ್ಯಾವ್ ಐಸ್, ಡಸಂಟ್ ಹ್ಯಾವ್ ಸೆನ್ಸ್ ಆರ್ಗನ್ಸ್. ಬಟ್ ಹೌ ಡಿಡ್ ಇಟ್ ನೋ ದಟ್ ದಿಸ್ ಫೆಲೋ ಇಸ್ ದೇರ್ ಆರ್ ನಾಟ್? ಇವನ್ ಇದಾನ ಇಲ್ವಾ ಅಂತ ಯಾವ ತರ ಅರ್ಥ ಆಯ್ತು? ಇದ್ರೆ ಅಟ್ರಾಕ್ಟ್ ಆಗತ್ತೆ, ಇಲ್ಲ ಅಂದ್ರೆ ಸುಮ್ಮನಿರತ್ತೆ. ಬಟ್ ಇದಾನ ಇಲ್ವಾ ಅಂತ ಯಾವ ತರ ಗೊತ್ತಾಯ್ತು? ಕ್ವಶನ್ ಅರ್ಥ ಆಯ್ತಾ? ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಡೆಫಿನೇಷನ್ ಈಸಿ, ಮ್ಯಾಥಮೆಟಿಕಲ್ ಈಕ್ವೇಶನ್ ಈಸಿ. ದ ಕಾನ್ಸೆಪ್ಟ್ ಹಿಯರ್ ಈಸ್, ಯಾವುದಾದ್ರೂ ಒಂದು ಮಾಸ್ ನ ನೀವು ಸ್ಪೇಸ್ ಅಲ್ಲಿ ಇಟ್ರೆ ಅದರ ಸುತ್ತಲೂ ಒಂದು ಫೀಲ್ಡ್ ಕ್ರಿಯೇಟ್ ಆಗತ್ತೆ. ಅದು ನಮ್ಗೆ ಕಾಣಿಸಲ್ಲ. ಅದ್ರ ಸುತ್ತಲೂ ಏನ್ ಕ್ರಿಯೇಟ್ ಆಗತ್ತೆ? field create ಆಗುತ್ತೆ. An invisible region is created when you keep a mass in a free space. ನೀವು ಒಂದು ಮಾಸ್ ನ ತಗೊಂಡ್ಬಂದು ಫ್ರೀ ಸ್ಪೇಸ್ ಅಲ್ಲಿ ಇಟ್ರೆ ಸುತ್ತಲೂ ಏನ್ ಕ್ರಿಯೇಟ್ ಆಗುತ್ತೆ? ಇನ್ವಿಸಿಬಲ್ ಫೀಲ್ಡ್ ಈಸ್ ಕ್ರಿಯೇಟೆಡ್ ಅರೌಂಡ್ ದ ಮಾಸ್. ಇದ್ರ ಸುತ್ತಲೂ ಒಂದು ಇನ್ವಿಸಿಬಲ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಆ ಫೀಲ್ಡ್ ನೇ ನಾವು ಗ್ರಾವಿಟೇಷನಲ್ ಫೀಲ್ಡ್ ಅಂತ ಕರಿತೀವಿ. ಈಗ ಆ ಫೀಲ್ಡ್ ನಲ್ಲಿ ಸ್ಮಾಲ್ ಮಾಸ್ ಇಟ್ರೆ ಅಲ್ಲಿ ಆಲ್ರೆಡಿ ಫೀಲ್ಡ್ ಇದೆ, that came to know that some field is already created and that will attract towards this one. So that is the gravitational field. So what is gravitational field? The gravitational field is a invisible region created around a mass in a free space. On the free space ಅಲ್ಲಿ ಒಂದು ಮಾಸ್ ನ ಇಟ್ರೆ ಅದ್ರ ಸುತ್ತಲೂ ಒಂದು ರೀಜನ್ ಕ್ರಿಯೇಟ್ ಆಗುತ್ತೆ. ಒಂದು ರೀಜನ್ ಇರುತ್ತಲ್ಲ, ಅದನ್ನೇ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಅದನ್ನ ಯಾವ ತರ ಮೆಷರ್ ಮಾಡೋದು? That is what now question is. The strength of the gravitational field at a point P, ಇಲ್ಲಿಂದ at a distance r ಅಲ್ಲಿ
ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡಿ. ಈಗ ಇಲ್ಲಿ ಫೀಲ್ಡ್ ಎಷ್ಟಿದೆ ಅಂತ ಕ್ವಶನ್ ಕೇಳಿದ್ರೆ, ದ ಫೀಲ್ಡ್ ಅಟ್ ಪಾಯಿಂಟ್ ಪಿ ಇಸ್ ಗಿವೆನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಮಾಸ್. ಒಂದು ಕೆಜಿ ಮಾಸ್ಗೆ ಇಲ್ಲಿ ಫೋರ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಆಗತ್ತೋ ದಟ್ ಈಸ್ ದ ಫೀಲ್ಡ್ ಸ್ಟ್ರೆಂತ್. ಫೀಲ್ಡ್ ಸ್ಟ್ರೆಂತ್ ಅಟ್ ಪಿ, ಗ್ರಾವಿಟೇಷನಲ್ ಫೀಲ್ಡ್ ಅಟ್ ಪಿ. ಹೌದಾ? ಸೊ ಈಗ ಒಂದು ಮಾಸ್ ನ ಇಡೋಣ, ಸ್ಮಾಲ್ ಎಂ. ಲೆಟ್ ಮಿ ಕೀಪ್ ಎ ಸ್ಮಾಲ್ ಎಂ ಹಿಯರ್. ಇಲ್ಲಿ ಫೀಲ್ಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೇಕಾದ್ರೆ E is equals to G into capital M into small m divided by R square whole divided by small m. ಹೌದಾ? ನೋಡಿ, force acting per unit mass is a measurement. How do you measure the field? It is nothing but force acting per unit mass. ಒಂದು ಯೂನಿಟ್ ಮಾಸ್ಗೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ field. E is equals to Gm divided by R square. So that is a field strength. Where M is called as source mass. ಯಾಕೆ ಅದನ್ನ ಸೋರ್ಸ್ ಮಾಸ್ ಅಂತ ಕರೀತಾರೆ? ಬಿಕಾಸ್ ಇದೇ ತಾನೇ ಕ್ರಿಯೇಟ್ ಮಾಡ್ತಿರೋದು. ಕ್ರಿಯೇಟರ್ನ ಏನಂತಾರಪ್ಪ, ಸೋರ್ಸ್ ಅಂತಾರೆ. ಹಾಗಾಗಿ ಇದು ಸೋರ್ಸ್ ಮಾಸ್. ಆ ಫೀಲ್ಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ಇನ್ನೊಂದು ಮಾಸ್ ನ ತಗೊಂಡ್ಬಂದಿರ್ತೀವಿ, ಅದೇ ಟೆಸ್ಟ್ ಮಾಸ್. ದಿಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಟೆಸ್ಟ್ ಮಾಸ್. ಅರ್ಥ ಆಯ್ತಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್. Now what is the direction of field at this point? It is towards this direction. If vector r is taken towards right side, then the field is given towards left side. So vector E is equals to minus Gm divided by r square along r cap. So r cap ಈ ಕಡೆ ಇದ್ರೆ E ಯಾವ ಕಡೆ ಇರುತ್ತೆ, opposite direction ಆಗಿರುತ್ತೆ. So therefore the field is given by force acting per unit mass. That is nothing but Gm divided by r square. In terms of scalar, in terms of vector E is equals to minus Gm divided by r square into r cap. r cap ಈ ಕಡೆಗಿದ್ರೆ ಈ ವೆಕ್ಟರ್ ಈ ಕಡೆಗಿರುತ್ತೆ. ಈಗ ಯಾವುದೋ ಒಂದು ಮಾಸ್ ನ ಇಲ್ಲಿಟ್ರೆ ದಟ್ ಈಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ದಿಸ್ ಸೈಡ್. ಹೌದಾ? ಈ r ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದ್ರೆ ಫೀಲ್ಡ್ ಏನಾಗುತ್ತೆ, 0 ಆಗುತ್ತೆ. ವಾಟ್ ಇಸ್ ದ ಫೀಲ್ಡ್ ಡ್ಯೂ ಟು ಮಾಸ್ m ಅಟ್ ಅ ಇನ್ಫೈನೈಟ್ ಡಿಸ್ಟೆನ್ಸ್? ದೂರದಲ್ಲಿ ಎಷ್ಟಾಗತ್ತೆ, 0 ಆಗತ್ತೆ. So that is the introduction about gravitational field. So you already know how to measure the gravitational field at a point P due to mass m. So gravitational field ಇರಬೇಕಾದ್ರೆ ಯಾವುದೋ ಒಂದು ಮಾಸ್ ಆಲ್ರೆಡಿ ಇರಬೇಕು, ಅದು ತನ್ನ ಸುತ್ತಲೂ ಒಂದು ಇನ್ವಿಸಿಬಲ್ ರೀಜನ್ ನ ಕ್ರಿಯೇಟ್ ಮಾಡುತ್ತೆ. ಅದನ್ನೇ ನಾವು ಗ್ರಾವಿಟೇಷನಲ್ ಫೀಲ್ಡ್ ಅಂತ ಕರಿತೀವಿ. ಅದನ್ನು ಹೇಗೆ ಮೆಷರ್ ಮಾಡೋದು ಅಂದ್ರೆ, the force acting per unit mass at a given position is nothing but gravitational field. So let us go to the next topic. ಇದು ನೋಟ್ ಮಾಡ್ಕೊಳ್ಳಿ. So this is very important. ಯಾಕೆ ನೆಗೆಟಿವ್ ಬಂದ್ರೆ, r ವೆಕ್ಟರ್ ರೈಟ್ ಸೈಡ್ ಇದ್ರೆ E ವೆಕ್ಟರ್ ಅಪೋಸಿಟ್ ಡೈರೆಕ್ಷನ್ ಇರುತ್ತೆ. So E is equals to minus Gm divided by r square. Same term ಇನ್ನೂ ಒಂದ್ ಕಡೆ ಬರುತ್ತೆ. We are going to discuss that one. So make a note on this one. Force acting per unit mass is called as gravitational field. So next, law of superposition of gravitational fields. Law of superposition of gravitational fields. Law of superposition of gravitational fields. Okay, so ಈಗ ಒಂದು ಮಾಸ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮಿ ಕನ್ಸಿಡರ್ m1. ಒಂದು ಫ್ರೀ ಸ್ಪೇಸ್ ನಲ್ಲಿ ಒಂದು ಮಾಸ್ m1 ನ ತಗೊಂಡ್ಬಂದು ಅಲ್ಲಿಟ್ಟಿದ್ದೀನಿ. ಈಗ ಅದು ಸುತ್ತಲೂ ಏನ್ ಕ್ರಿಯೇಟ್ ಆಗಿರುತ್ತೆ, ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಲೆಟ್ ಮಿ ಕನ್ಸಿಡರ್ ಎ ಪಾಯಿಂಟ್ P at a distance r from the center of the mass m1. So ಈ ಕಡೆಗೆ ಗ್ರಾವಿಟೇಷನಲ್ ಫೀಲ್ಡ್ ಇರುತ್ತೆ, ಅದನ್ನ E1 ಅಂತ ಕರಿತೀನಿ. It is always directed towards the center of the mass. E1 is given by minus Gm divided by r1 square, where r1 is the distance between the m1 and the point P. ಈಗ ಅದೇ ತರ ಎರಡನೇ ಮಾಸ್ ತಗೊಂತೀನಿ. ಲೆಟ್ ಮಿ ಕನ್ಸಿಡರ್ ಮಾಸ್ m2 which is at a distance of r2 from a point P to the center. ಈ ಸೆಂಟರ್ ಮತ್ತೆ ಪಾಯಿಂಟ್ P ಗೆ ಎಷ್ಟು ಡಿಸ್ಟೆನ್ಸ್ ಇದೆ, r2 ಇದೆ. Now due to the presence of mass, at this point there is another field. ಈಗ ಎರಡು ಫೀಲ್ಡ್ ಇದೆ, ಒಂದು ಬಿಕಾಸ್ ಆಫ್ ದಿಸ್ ಒನ್, ಇನ್ನೊಂದು ಬಿಕಾಸ್ ಆಫ್ ದಿಸ್ ಒನ್. ಇದೊಂದು ಫೀಲ್ಡ್ ಕ್ರಿಯೇಟ್ ಆಗ್ತಿದೆ, ಇದೊಂದು ಫೀಲ್ಡ್ ಕ್ರಿಯೇಟ್ ಮಾಡ್ತಿದೆ. ಇದಿಲ್ಲ ಅಂದ್ರೆ ಇದು ಸುತ್ತಲೂ ಫೀಲ್ಡ್ ಇರ್ತಿತ್ತು. ಹೌದಾ? ಅದೇ ತರ ಇದಿಲ್ಲ ಅಂದ್ರೆ ಇದು ಸುತ್ತಲೂ ಫೀಲ್ಡ್ ಇರ್ತದೆ. ಈಗ ಎರಡೂ ಇರೋದ್ರಿಂದ ಎರಡು ಫೀಲ್ಡ್ ಇದೆ ಅಟ್ ಎ ಪಾಯಿಂಟ್ P. So now let me call this as E2.
E1 is equals to gm divided by minus gm divided by r1 square into vector r1 unit cap r1. Adhe tara E2 is given by minus gm divided by r2 square into r2 cap. So those are the two vectors. One vector e kadegide, ಇನ್ನೊಂದು vector e kadegide. The net electric field at a point P is given as the sum of fields due to individual masses E1 plus E2. If there are n masses, net field is given by E1 plus E2 plus E3 plus up to En. ಅರ್ಥ ಆಯ್ತಾ? ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಆಫ್ ಫೀಲ್ಡ್ಸ್. ಒಂದು ಮಾಸ್ ಇದ್ರೆ ಫೀಲ್ಡ್ ಈ ಕಡೆಗೆ ಇರ್ತಿತ್ತು, ಇನ್ನೊಂದು ಮಾಸ್ ಇದ್ರೆ ಈ ಕಡೆಗೆ ಇದೆ. ಎರಡೂ ಒಟ್ಟಿಗೆ ಇದ್ರೆ ಸೊ ದ ಫೀಲ್ಡ್ ವಿಲ್ ಬಿ ವೆಕ್ಟರ್ ಸಮ್. ಇವೆರಡನ್ನ ವೆಕ್ಟರ್ ಸಮ್ ಮಾಡಿ that will be the resultant field acting at a point. So let us consider a equilateral triangle. So actually ಈ ಪ್ರಾಬ್ಲಮ್ ನ ನಾನು ಫೋರ್ಸಸ್ ಅಲ್ಲೇ ಮಾಡಿದ್ದೀನಿ. ಸೊ ಫೋರ್ಸಸ್ ಯೂಸ್ ಮಾಡ್ದಿರಾನೆ ಫೀಲ್ಡ್ಸ್ ಯೂಸ್ ಮಾಡಿ ನಾವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದೆ, ಅದನ್ನ ಫೀಲ್ಡ್ ಕಾನ್ಸೆಪ್ಟ್ ಯೂಸ್ ಮಾಡಿ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಫೈಂಡ್ ದ ಫೀಲ್ಡ್, find the net field at O. ಒಂದು equilateral triangle ಕೊಡ್ತೀನಿ. There is one mass m and there is another mass m here. There is another mass m here. The length of equilateral triangle is L. Consider a centroid point. O is centroid. O is centroid. ಈಗ ಈ ಪಾಯಿಂಟ್ ಅಲ್ಲಿ ಫೀಲ್ಡ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ನಿಮ್ಗೆ ಆನ್ಸರ್ ಆಲ್ರೆಡಿ ಗೊತ್ತಾಗಿರುತ್ತೆ, ಯಾಕಂದ್ರೆ ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಮಾಸ್ ಇಸ್ ಈಕ್ವಲ್ ಟು ಎಫ್. ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ಇಲ್ಲಿ ಫೋರ್ಸ್ ಏನಿತ್ತು 0 ಇತ್ತು, ದಟ್ ಈಸ್ ಇ ಇಸ್ ಈಕ್ವಲ್ಸ್ ಟು 0. ಬಟ್ ಲೆಟ್ ಅಸ್ ಪ್ರೂವ್ ದಟ್ ಒನ್. ಇಲ್ಲಿ ಪ್ರೂವ್ ಮಾಡೋಣ. ಸೊ ಲೆಟ್ ಮೀ ಕನ್ಸಿಡರ್ ಪಾಯಿಂಟ್ ಓ ಹಿಯರ್. ಈಗ there is a mass 1 here. Let me consider this is mass 1, this is mass 2 and this is mass 3. Due to mass 1 there exists a gravitational field given by E1. upside ಇರುತ್ತೆ, ಹೌದಾ? R ಈ ಕಡೆಗಿದೆ, upside ಇದೆ E. Therefore E2 will be this direction. ನೋಡಿ R ಈ ಕಡೆಯಿಂದ ಇದ್ರೆ ಫೀಲ್ಡ್ ಈ ಕಡೆ, ಯಾಕಂದ್ರೆ ಈ ಫೀಲ್ಡ್ ಇಲ್ಲೊಂದು ಪಾರ್ಟಿಕಲ್ ಇಟ್ರೆ ಈ ಕಡೆಗೆ ಅಟ್ರಾಕ್ಟ್ ಆಗುತ್ತಾ because of this mass. That is the direction of E. Similarly there is a field E3 towards this direction. Let me consider the magnitude of E1. E1 is equals to minus G. Ignore the sign. Direction already al tagondirodna sign ignore ಮಾಡಿ. minus G small m divided by ಈ distance ಏನಾಗಿರುತ್ತೆ L by root 3 whole square. ಅದೇ ತರ E2 ಕೂಡ ಏನಾಗಿರುತ್ತೆ ಸೇಮ್ ಆಗಿರುತ್ತೆ. ಈ ಡಿಸ್ಟೆನ್ಸ್ ಏನಿರುತ್ತೆ ಸೇಮ್ ಇರುತ್ತೆ, ಬಟ್ ಡೈರೆಕ್ಷನ್ ಈ ಕಡೆಗಿರುತ್ತೆ. ಸೊ therefore can I say E1 is equals to E2 is equals to E3. ಅದನ್ನ ನಾನು E ಅಂತ ಅನ್ಕೊಂತೀನಿ. ಲೆಟ್ ಮಿ ಕಾಲ್ ದಟ್ ಆಸ್ E. ಅದನ್ನ ನಾನು E ಅಂತ ಅನ್ಕೊಂಡ್ರೆ ಸೊ ಈಗ ಏನಾಗ್ತಿದೆ ನೋಡಿ, ಮೇಲೆಗೆ ಒಂದು ವೆಕ್ಟರ್ ಇದೆ E ಇದೆ, ಈ ಕಡೆಗೆ ಒಂದು ವೆಕ್ಟರ್ ಇದೆ ಅದು E ಇದೆ, ಈ ಕಡೆಗೆ ಒಂದು ವೆಕ್ಟರ್ ಇದೆ E ಇದೆ. ವಾಟ್ ಈಸ್ ದಿಸ್ ಆಂಗಲ್? 120 ಡಿಗ್ರಿ. ಇದು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಈ ಕಡೆ ಈ ಮೂರು ವೆಕ್ಟರ್ಸ್ ಬರೆದ್ರೆ ದಟ್ ವಿಲ್ ಬಿ 20 ಡಿಗ್ರಿ. ಇದೆಷ್ಟಾಗಿರುತ್ತೆ 90 ಡಿಗ್ರಿ. ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಆಂಗಲ್. ಇದು 90 ಆದ್ರೆ ಇದೆಷ್ಟಾಗಿರುತ್ತೆ 30. ಆಮ್ ಐ ರೈಟ್? ಸೊ ಇದನ್ನ ರೆಸಾಲ್ವ್ ಮಾಡ್ಕೊಂಡ್ರೆ E cos of 30 along x axis along this direction E sin of 30. ಈಗ ಇದನ್ನ ರಿಮೂವ್ ಮಾಡಬಹುದು. ಇದನ್ನ ರೆಸಾಲ್ವ್ ಮಾಡಿ ಎರಡು ಕಾಂಪೋನೆಂಟ್ಸ್ ಆಗಿ ಬರೆದೆ. ಸೊ ದೋಸ್ ರಿಟರ್ನ್ ಇನ್ ದ ಬೋರ್ಡ್. ಅದೇ ತರ ಇದನ್ನ ನಾನು ರೆಸಾಲ್ವ್ ಮಾಡಿಕೊಂಡು E cos of 30 ಅಂತ ಈ ಕಡೆ ಬರೀತೀನಿ, ಈ ಕಡೆಗೆ ಇನ್ನೊಂದು E sin 30 ಅಂತ ಬರೀತೀನಿ. ಸೊ ನೋಡಿ ಇವೆರಡು ಆಪೋಸಿಟ್ ಡೈರೆಕ್ಷನ್, ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ, ಕ್ಯಾನ್ಸಲ್ ಆಗುತ್ತೆ. E sin 30 plus E sin 30 that is nothing but 2E sin 30. ಇವೆರಡು ಆಡ್ ಅಪ್ ಆಗಿ 2E sin 30 ಸಿಗುತ್ತೆ. ಹೌದಾ? sin 30 is 1/2. The net resultant is E. ಮೇಲ್ಗಡೆಗೆ E ಇದೆ, ಡೌನ್ ಸೈಡ್ E ಇದೆ. The net field is 0 at point O. At point O. So what does it mean? ಈಗ ಯಾವುದಾದ್ರೂ ಒಂದು ಮಾಸ್ನ ತಗೊಂಡೋಗಿ ಇಲ್ಲಿಡಿ, ಕ್ಯಾಪಿಟಲ್ M ಅಥವಾ ಸ್ಮಾಲ್ m, ಇನ್ನೊಂದು ಮಾಸ್ನ ತಗೊಂಡೋಗಿ ಅಲ್ಲಿಡಿ. Does it experience any force? Yes, it experiences 3 forces. Force due to particle 1, force due to particle 2, force due to particle 3. But ಅವೆರಡನ್ನೂ ವೆಕ್ಟರ್ ಸಮ್ ಮಾಡಿದ್ರೆ ಅವೆರಡು ಕ್ಯಾನ್ಸಲ್ ಆಗಿ 0 ಆಗುತ್ತೆ. ಯು ಪ್ಲೇಸ್ ಎ ಮಾಸ್ m ಹಿಯರ್, ಯಾಕಂದ್ರೆ F is equals to EM because E is equals to F by M.
F is equals to E ಏನಿದೆ ಈ ಪಾಯಿಂಟ್ ಅಲ್ಲಿ 0 into m. ಇಲ್ಲಿ 1000 kg ಇಟ್ರು ಏನು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. 1 crore kg ಮಾಸ್ ಇಟ್ರು ಪಾಯಿಂಟ್ ಮಾಸ್ ಅಲ್ಲಿ ಏನು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಸೊ therefore the force acting at this point is 0. ಸೊ ಅದೇ ತರ ಇನ್ನೊಂದು ಪ್ರಾಬ್ಲಮ್ ಕೇಳಿದೆ. ಈಗ ಅದೇ ಮಾಸ್ ನ ತಗೊಂಬಂದು ಇಲ್ಲಿಟ್ರೆ ಏನಾಗತ್ತೆ? ಸೊ ವಾಟ್ ಇಸ್ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದ small m? What is the net force acting on the small m? So ಬೇಕಾದ್ರೆ ಇದನ್ನ ಕ್ಯಾಪಿಟಲ್ m ಅಂತ ಅನ್ಕೊಳ್ಳಿ, ಕನ್ಫ್ಯೂಷನ್ ಅವಾಯ್ಡ್ ಆಗಕ್ಕೆ. ಕ್ಯಾಪಿಟಲ್ m which is kept at a distance of L/2 from this mass and L/2 from another mass. ಟ್ರೈ ಮಾಡ್ತೀರಾ? ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹಿಂಟ್ ಕೊಟ್ಟಿದ್ದೀನಿ ವೆಕ್ಟರ್ ಸಮ್ ಯಾವ ತರ ಮಾಡೋದು. ಫಸ್ಟ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಕೊಳ್ಳಿ, ಆಮೇಲೆ ಫೋರ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಸೊ ಅಟ್ ದ ಪಾಯಿಂಟ್ ದಿಸ್ ಪಾಯಿಂಟ್ ದೇರ್ ಆರ್ 3 ವೆಕ್ಟರ್ಸ್, E2 towards right side, E3 towards left side, E3 towards left side. ನೋಡಿ ಅವೆರಡು ಸೇಮ್ ಮ್ಯಾಗ್ನಿಟ್ಯೂಡ್ ಇರುತ್ತಾ? ಮಾಸ್ ಮಾಸ್ ಒಂದೇ ಮಾಸ್ ಇರೋದ್ರಿಂದ, ಸೇಮ್ ಮಾಸ್ ಇರೋದ್ರಿಂದ, ಸೇಮ್ ಡಿಸ್ಟೆನ್ಸ್ ಇರೋದ್ರಿಂದ ಅವೆರಡು ಕ್ಯಾನ್ಸಲ್ ಆಗುತ್ತೆ. ದೀಸ್ ಟು ವಿಲ್ ಗೆಟ್ ಕ್ಯಾನ್ಸಲ್, these two will get cancelled. And ಇನ್ನೊಂದು ಫೋರ್ಸ್ ಇದೆ, ಇಲ್ಲೊಂದು ಪಾರ್ಟಿಕಲ್ ಇರೋದ್ರಿಂದ that will be experiencing field towards upper direction given by E1. ಸೊ ಇವೆರಡು ಸೇಮ್ ಮ್ಯಾಗ್ನಿಟ್ಯೂಡ್ ಇರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗುತ್ತೆ because they are in opposite direction. What is E1? E1 is equals to what is the distance from here to here. So by applying Pythagoras theorem, L square is equals to L/2 whole square plus x square. ಇದನ್ನ x ಅಂತ ಅನ್ಕೊಳ್ಳೋಣ. ಓಕೆ, x square. L square is equals to L square divided by 4 plus x square. X square is equals to L minus L square minus L square divided by 4. That is 3L square divided by 4. This x value is 3L square divided by 4. E1 is equals to 3L square, sorry, Gm which is kept here, Gm divided by distance. ಈ ಡಿಸ್ಟೆನ್ಸ್ ಎಷ್ಟಿದೆ? 3L square divided by 4 whole square. ಸೊ ಒಂದೇ ಒಂದು ಮಿಸ್ಟೇಕು, ಇಲ್ಲಿ x ಸ್ಕ್ವೇರ್ ಬಂದಿರೋದು, ನಮಗೆ x ಬಂದಿಲ್ಲ. x is equals to square root of 3L divided by 2. ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಸಾರಿ ಫಾರ್ ದಟ್, ಕಿವಿ ಇಟ್ಕೊಂಡು ಸಾರಿ ಕೇಳ್ತೀನಿ. ಸೊ x is equals to root 3L divided by 2 whole square. root 3L divided by 2 whole square. So that is E1 is equals to Gm divided by 3L square divided by 4. A 4 na numerator ge ಕಳಿಸೋಣ. 4Gm divided by 3L square is a field which is acting upward. So ಇವೆರಡು 0 ಆಗಿರೋದ್ರಿಂದ net field will be, F net will be E1 plus E2 plus E3. ಇವೆರಡು 0 ಆಗಿದೆ, therefore that is equals to 4Gm divided by 3L square. This is net field. Direction ನ ಕೊಡಬೇಕಾದ್ರೆ that will be along J cap. ಮೇಲೆ ಹೋಗುತ್ತಾ, ಹಾಗಾಗಿ J cap. ನೋಟ್ ಮಾಡ್ಕೊಳ್ಳಿ. ಡನ್? ನೋಟ್ ಮಾಡ್ಕೊಂಡ್ರ? ಸೊ ಈಗ ಇದನ್ನ ಕಂಟಿನ್ಯೂಯೇಷನ್ ಮಾಡ್ತಾ ಇದ್ರ ಮೇಲೆ ಇನ್ನೊಂದು ಪ್ರಾಬ್ಲಮ್ ಹಾಗೆ ಕೇಳ್ತೀನಿ ನೋಡಿ. ಇಫ್ ಐ ಪ್ಲೇಸ್, ಇಲ್ಲಿ ನಾವು ಫೈಂಡ್ ಔಟ್ ಮಾಡಿರೋದು ಫೀಲ್ಡ್ ಮಾತ್ರ, ಬಟ್ ಕ್ವಶನ್ ಏನು ಅಂದ್ರೆ ವಾಟ್ ಈಸ್ ದ ನೆಟ್ ಫೋರ್ಸ್ ಆನ್ ಎಂ kept at point x ಅಂತ ಕನ್ಸಿಡರ್ ಮಾಡೋಣ. ಪಾಯಿಂಟ್ x ಬೇಡ, y ಕನ್ಸಿಡರ್ ಮಾಡೋಣ. ಅಟ್ y ಇಲ್ಲಿ ಫೀಲ್ಡ್ ಏನಿದೆ ಆಲ್ರೆಡಿ ಸಿಕ್ಕಿದೆ. ವಿ ಹ್ಯಾವ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಮಾಸ್. ಹೌದಾ? ಫೋರ್ಸ್ ಆಕ್ಟಿಂಗ್ ಪರ್ ಯೂನಿಟ್ ಮಾಸ್. ಹಾಗಾದ್ರೆ ಫೋರ್ಸ್ ಆಕ್ಟಿಂಗ್ ಅಟ್ ದಟ್ ಪಾಯಿಂಟ್ ಇಸ್ ಗಿವೆನ್ ಆಸ್ force acting at that point is given by field into mass which is kept there. So field ಏನಿದೆ ಅಲ್ಲಿ ಆಲ್ರೆಡಿ ನಿಮಗೆ ಬಂದಿದೆ, that is 4G small m divided by 3L square into small capital M. So what is the mass kept here? Capital M. ಇಲ್ಲಿ ಆಲ್ರೆಡಿ ಎಷ್ಟು ಫೀಲ್ಡ್ ಇದೆ? G small m divided by 3L square into 4. So that is the net force acting. ಇದನ್ನ ವೆಕ್ಟರ್ ಡೈರೆಕ್ಷನ್ ಅಲ್ಲಿ ಬರೀಬೇಕಾದ್ರೆ you write it in J cap. That's it. Note ಮಾಡ್ಕೊಳ್ಳಿ. Remove ಮಾಡಲಾ? Yes. Similarly, let us consider another problem based on the field. Find the net field acting on, find the net field at the center of a square, at the center of a square. Square ಬೇಡ, ಈ ಸತಿ rectangle ತಗೊಳ್ಳೋಣ just for a change.
ಚೌಕ ನೋಡಿದಿರ ಮೂವಿ? ಜೀವನ ಟಾನಿಕ್ ಬಾಟ್ಲಿ ಕುಡಿಯೋಕ್ ಮುಂಚೆ ಅಲ್ಲಾಡ್ಸು ಅಲ್ಲಾಡ್ಸು ಆಯ್ತು ಬನ್ನಿಲಿ. ಸೊ ಲೆಟ್ ಮಿ ಕನ್ಸಿಡರ್ 4 masses kept at 4 different places. ಇದು ಚೌಕ ಅಲ್ಲ, ರೆಕ್ಟ್ಯಾಂಗಲ್. ಇದು ಚೌಕ ಅಂದ್ರೆ ಸ್ಕ್ವೇರು. ಸರ್ ನಮಗೂ ಗೊತ್ತು ಸರ್, ಅದಕ್ಕೆ ಇಲ್ಲಿ ಬಂದಿರೋದು ಕನ್ನಡ ಮೀಡಿಯಂ ಇಂದ ಅಥವಾ ಕನ್ನಡದಗೋಸ್ಕರ ಇಲ್ಲಿ ಬಂದಿರೋದು. ಓಕೆ, ಲಿವ್ ಇಟ್. ಇಲ್ಲಿ 4 masses ಇದೆ at the corner of a rectangle. ಸೊ ಇದನ್ನ ಎ ಅಂತ ಕನ್ಸಿಡರ್ ಮಾಡೋಣ, ಅಥವಾ ಇದನ್ನ ಎಲ್ ಅಂತ ಕನ್ಸಿಡರ್ ಮಾಡೋಣ, ಇದನ್ನ 2L ಅಂತ ಕನ್ಸಿಡರ್ ಮಾಡೋಣ, ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ ಈಗ ಇಂಟರ್ಸೆಕ್ಷನ್ ಆಫ್ ಡಯಾಗ್ನಲ್ ಅಲ್ಲಿ ಪಾಯಿಂಟ್ ಎಕ್ಸ್ ನ ಕನ್ಸಿಡರ್ ಮಾಡೋಣ. ವಾಟ್ ಈಸ್ ದ ಫೀಲ್ಡ್ ಆಕ್ಟಿಂಗ್ ಅಟ್ ಅ ಪಾಯಿಂಟ್ ಎಕ್ಸ್? ಡೈರೆಕ್ಟ್ ಆಗಿ ಹೇಳ್ಬೋದು 0 ಅಂತ. ಯಾಕೆ ಹೇಳಿ? ಸಿಮಿಟ್ರಿ ಆಗಿದೆಯಲ್ಲ, ರೈಟ್ ಸೈಡ್ ಎಷ್ಟಿದೆಯೋ ಲೆಫ್ಟ್ ಸೈಡ್ ಅಷ್ಟೇ ಫೀಲ್ಡ್ ಇರುತ್ತೆ. ನೋಡಿ, ಈ ಕಡೆ ಈ ಫೀಲ್ಡ್ ಇರುತ್ತೆ, ಈ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಇದು ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ, ಈ ಕಡೆಗೆ ಅಷ್ಟೇ ಫೀಲ್ಡ್ ಇರುತ್ತೆ. ಈ ಕಡೆಗೆ ಎಷ್ಟು ಫೀಲ್ಡ್ ಇರುತ್ತೋ ಅಪ್ ಸೈಡ್ ಅಷ್ಟೇ ಫೀಲ್ಡ್ ಇರುತ್ತೆ. ದೇರ್ ಫೋರ್ ವಾಟ್ ಈಸ್ ದ ನೆಟ್ ಫೀಲ್ಡ್ ಅಟ್ ಎಕ್ಸ್? ನೆಟ್ ಫೀಲ್ಡ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0. ಈಗ ಅಲ್ಲಿ ಹೋಗಿ ಯಾವುದೋ ಒಂದು ಮಾಸ್ ನ ಇಟ್ರೆ ಕ್ಯಾಪಿಟಲ್ ಎಂ, ಅದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗುತ್ತೆ? ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಸೇ ದ ನೆಟ್ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಮಾಸ್ ವಿಚ್ ಇಸ್ ಕೆಪ್ಟ್ ಅಟ್ ದಿಸ್ ಪಾಯಿಂಟ್ ಇಸ್ 0. ದ ಫೋರ್ಸ್ ಆಕ್ಟಿಂಗ್ ಆನ್, ಈಗ ಅಲ್ಲಿ ಹೋಗಿ ನಾನು ಒಂದು 10 kg ಮಾಸ್ ನ ಇಡ್ತೀನಿ, ಇಲ್ಲಿ ಹೋಗಿ ಒಂದು 10 kg ಮಾಸ್ ನ ಇಡ್ತೀನಿ, 10 kg. ಅದ್ರ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ? ಟೋಟಲ್ ಫೋರ್ಸ್. ಇಲ್ಲ, ಆಕ್ಚುಲಿ 4 ಫೋರ್ಸ್ ಆಕ್ಟ್ ಆಗುತ್ತೆ. ಫೋರ್ಸ್ ಡ್ಯೂ ಟು ದಿಸ್ ಒನ್, ಫೋರ್ಸ್ ಡ್ಯೂ ಟು ದಿಸ್ ಒನ್, ಫೋರ್ಸ್ ಡ್ಯೂ ಟು ದಿಸ್ ಒನ್, ದಿಸ್ ಒನ್. ಅವೆರಡು 4 ಸೇರಿ ಏನಾಗುತ್ತೆ? ನೆಟ್ ಫೋರ್ಸ್ 0 ಆಗುತ್ತೆ. ಎಫ್ ನೆಟ್ ಆನ್ 10 kg kept at x is equals to 0 Newton. What is the SI unit of gravitational field? Newton per kg. ಮರ್ತಿದ್ದೆ ಅನ್ಸತ್ತೆ, ಮರ್ಕೊಳ್ಳಿ, ನ್ಯೂಟನ್ per kg. ಆಯ್ತಾ? ನೋಟ್ ಮಾಡ್ಕೊಳ್ಳಿ. ಸಿಮಿಲರ್ಲಿ ಯು ಟ್ರೈ ಫಾರ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ಅಲ್ಲಿ ಎಷ್ಟು ಫೀಲ್ಡ್ ಇರುತ್ತೆ? such that this is at a distance L, this is at a distance L. So try by yourself and comment the answer in the comment box.